ನಾನು ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ ಅಥವಾ ನೀನು ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇದೆಯಾ, ಸೊ ನೀನು ಈ ಥರ ಒಂದು ಕಾಂಪ್ರಮೈಸಿಂಗ್ ಸಿಚುವೇಶನಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಇಸ್ ಆಲ್ಸೋ ರಾಂಗ್. ಅದು ಸಾರಿ ಟು ಯೂಸ್ ನಾವು ದಿಸ್ ವರ್ಡ್, ಕನ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ. ಸಾರಿ ಟು ಯೂಸ್ ದಿಸ್ ವರ್ಡ್, ಅದು ಹಲ್ಕಾ ಬುದ್ಧಿ ಅದು. ಎಕ್ಸಾಕ್ಟ್ಲಿ. ಬಿಗಿನಿಂಗ್ ಅಲ್ಲಿ ಸಕ್ಸಸ್ ಒಂದು ಸಿಕ್ಬಿಡ್ತು. ಎಕ್ಸಾಕ್ಟ್ಲಿ. ಸೊ ನನಗೆ ನೋ ಅಂತ ಹೇಳೋ ಪರಿಸ್ಥಿತಿಲಿ ಇದ್ದೆ ನಾನು. ಐ ವಾಸ್ ಇನ್ ಆ ಥರ ಅಪ್ರೋಚಸ್ ಆಗಿತ್ತಾ ನೀತು? ಅಷ್ಟೊಂದು ನನಗೆ ಮೇನ್ ಸ್ಟ್ರೀಮ್ ಇಂದ ಆಗಿಲ್ಲ. ಓನ್ಲಿ 1 or 2 ಪೀಪಲ್. ಕೆಲವ್ರದ್ದು ಟೆಂಪರೇಚರ್ ಚೆಕ್ ಮಾಡಕ್ ಬರಲ್ಲ ಅವ್ರಿಗೆ, ಯಾರು ಹೆಂಗೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಅವರು ಎಲ್ಲಾ ಪ್ರಪಂಚನೂ ಅವ್ರ ತರಾನೇ ನೋಡ್ತಾರೆ. ನೀತುನ ಈ ಕ್ಯಾರೆಕ್ಟರ್ ಹಾಕೋಬೇಕು ಅಂತಿರೋದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋ ಭಯ ಅಥವಾ ಯೋಚನೆ ನಿಮ್ಗೆ ಬರಲಿಲ್ಲ ಅವಾಗ? ಐ ಡೋಂಟ್ ಕೇರ್. ಈ ವೆಯ್ಟ್ ಗೇನ್ ಅನ್ನೋದು ಸ್ಟ್ರೆಸ್ಗೆ ಆಗುತ್ತಾ? ಸೊ ಹೌ ನೀತು ವಿಚಾರದಲ್ಲಿ ವೆಯ್ಟ್ ಗೇನ್ ಆಗಿದ್ದು ಹೇಗೆ? ನಾನು ಸಿಕ್ಕಾಬಡೆ ಡಯಟ್ ಮಾಡಿದ್ದೀನಿ ಒಂದು ಟೈಮಲ್ಲಂತೂ. ನಾನು ಲಿಟ್ರಲಿ ನೌ ಐ ಫೀಲ್ ನಾನು ಯಾರ್ದೋ ಮಾತು ಕೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಲೈಫ್ ಸೆಕ್ಷನ್ ಮಾಡಿಸಿದ್ನಲ್ಲ ಅಂತ. ನಾಟ್ ರಿಕ್ವೈರ್ಡ್. ಇಟ್ ವಾಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಅವಾಗ ನೀವು ಯಾರು ಸಜೆಸ್ಟ್ ಮಾಡಿಲ್ವಾ ನೀತು? ಮಾಡಿ ಅಂತಾನೆ ಹೇಳಿದ್ದು ಎಲ್ಲರೂ. ನೂರೊಂದು ನೆನಪು. ನಿಮ್ಮ ಫ್ರೆಂಡ್ ಆಗಿರೋದ್ರಿಂದ ನಾನು ಹಾನೆಸ್ಟ್ಲಿ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗಾಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ನಿಮ್ಮ ಫ್ರೆಂಡ್ಸ್. ನೋ, ಇವನ್ ಐ ಹ್ಯಾಡ್ ಅ ಕಪಲ್ ಆಫ್ ಎಕ್ಸ್ಪೀರಿಯನ್ಸ್ ಹಿಯರ್ ಅಂಡ್ ದೇರ್. ನನಗೆ ನನ್ನ ಇದರಲ್ಲಿ ಏನಾಯ್ತು ಅಂದ್ರೆ ಬಿಗಿನಿಂಗ್ ಅಲ್ಲಿ ಸಕ್ಸಸ್ ಒಂದು ಸಿಕ್ಬಿಡ್ತು. ಎಕ್ಸಾಕ್ಟ್ಲಿ. ಸೊ ನನಗೆ ನೋ ಅಂತ ಹೇಳೋ ಪರಿಸ್ಥಿತಿಲಿ ಇದ್ದೆ ನಾನು. ಐ ವಾಸ್ ಇನ್ ಆ ಥರ ಅಪ್ರೋಚಸ್ ಆಗಿತ್ತಾ ನೀತು? ಅಷ್ಟೊಂದು ನನಗೆ ಮೇನ್ ಸ್ಟ್ರೀಮ್ ಇಂದ ಆಗಿಲ್ಲ. ಓನ್ಲಿ 1 or 2 ಪೀಪಲ್. ಅವರ ನೇಚರೇ ಆ ಥರ, ದೊಡ್ಡವರು, ಅವ್ರ ಗಲೀಜು ಅಷ್ಟೇ. ಹೌದು, ಅವ್ರ ನೇಚರೇ ಆ ಥರ. ಸೊ ಅವ್ರಿಗೆ ಕೆಲವ್ರದ್ದು ಟೆಂಪರೇಚರ್ ಚೆಕ್ ಮಾಡಕ್ ಬರಲ್ಲ ಅವ್ರಿಗೆ, ಯಾರು ಹೆಂಗೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಅವರು ಎಲ್ಲ ಪ್ರಪಂಚನೂ ಅವ್ರ ಥರಾನೇ ನೋಡ್ತಾರೆ. ಕನ್ಸೆಂಟ್ ಇದೆಯೋ ಇಲ್ವೋ ಥಿಂಕ್ ಮಾಡಲ್ಲ ಅವರು. ಯುನೋ ದೇಲ್ ಥಿಂಕ್ ನಾನು ಅಂದಮೇಲೆ ಎಲ್ಲರೂ ಹಿಂಗಿರ್ಬೇಕು ಅಂತ ಅನ್ಕೊಂತಾರೆ. ಅಂಥವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಯುನೋ, ಸೊ ದಟ್ ಈಸ್ ವೇರ್ ದಿ ಆ್ಯಂಗರ್ ಕಮ್ಸ್. ಈಗ ಇಬ್ಬರಿಗೆ ಕನ್ಸೆಂಟ್ ಇದ್ರೆ ಇಟ್ ಇಸ್ ಟೋಟಲಿ ದೇವರ್ ವಿಶ್. ನಾವು ಯಾರಾದ್ರ ಬಗ್ಗೆ ಮ್ಯೂಚುವಲ್. ಬಟ್ ಆದರೂ ಕೂಡ ನಾನು ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ ಅಥವಾ ನೀನು ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇದೆಯಾ, ಸೊ ನೀನು ಈ ಥರ ಒಂದು ಕಾಂಪ್ರಮೈಸಿಂಗ್ ಸಿಚುವೇಶನಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಇಸ್ ಆಲ್ಸೋ ರಾಂಗ್. ಅದು ಸಾರಿ ಟು ಯೂಸ್ ನಾವು ಕನ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ. ಸಾರಿ ಟು ಯೂಸ್ ದಿಸ್ ವರ್ಡ್, ಅದು ಹಲ್ಕಾ ಬುದ್ಧಿ ಅದು. ಎಕ್ಸಾಕ್ಟ್ಲಿ. ಅಂದ್ರೆ ಇದು ಸರಸ್ವತಿ ಅಂತೀವಲ್ವಾ ನಾವು, ಸಿನಿಮಾ ನಮ್ಮ ತಾಯಿ ಅಂತೀವಲ್ವಾ, ಸಿನಿಮಾ ನಮ್ಮ ದೇವರು ಅಂತೀವಲ್ವಾ, ದೇವ್ರ ಹೆಸರು ಹೇಳ್ಕೊಂಡು ದಂಧೆ ಮಾಡ್ಬೇಕಾ? ಕರೆಕ್ಟ್. ನಿಮಗೆ ಆ ಥರ ಆಸೆಗಳು, ಅವಕಾಶಗಳು, ಅವಶ್ಯಕತೆಗಳಿದ್ರೆ ನೀವು ಸಿನಿಮಾ ಹೆಸರೇ ಹೇಳ್ಬೇಡಿ, ನಿಮ್ಮ ಪರ್ಸನಲ್ ನೀವು ಏನಾದರೂ ಮಾಡ್ಕೊಳ್ಳಿ. ನಿಂಗೆ ಸಿನಿಮಾ ಚಾನ್ಸ್ ಕೊಡ್ತೀನಿ, ಆವಾಗ ನೀವು ಅದನ್ನ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳೋದು ತಪ್ಪಾಗುತ್ತೆ. ನೀವೇ ಒಪ್ಕೊಂಡು ಸರಿ ಹಿಂಗೆ ಅಂತ ಹೇಳ್ಬಿಟ್ಟಿದ್ರೆ ದಟ್ ಇಸ್ ರಾಂಗ್. ಬಟ್ ಇವಾಗ ನನಗೆ ಮನಸ್ಸಿಲ್ಲದೆ ಇದ್ದಾಗ ನೀವು ಬಂದು ನನಗೆ ಹಿಂಗೆ ಮಾಡಿದ್ರೆ ನಾನು ಸಿಗ್ತೀನಿ ಅಂದ್ರೆ ದಟ್ ಇಸ್ ರಾಂಗ್. ಫಸ್ಟ್ ಆಫ್ ಆಲ್ ಈ ಥರ ಬಂದು ಹಿಂಗೆ ಮಾಡಬೇಕು ಇದು ಅಂತ ದಟ್ ಇಟ್ಸ್ ಸೆಲ್ಫ್, ದಟ್ ಹೋಲ್ ಐಡಿಯಾ ಇಸ್ ಓನ್ಲಿ ರಾಂಗ್. ಯಾಕಂದರೆ ಇಟ್ಸ್ ಎಕ್ಸ್ಪ್ಲಾಯ್ಟೇಷನ್. ಈ ಎಕ್ಸ್ಪ್ಲಾಯ್ಟೇಷನ್ ಬರೀ ಸಿನಿಮಾ ಮಾತ್ರನಾ? ಬೇರೆ ಕಡೆನೂ ಇದೆ. ಬಟ್ ನಮ್ದು ಯಾಕೆ ಹೈಲೈಟ್ ಆಗುತ್ತೆ? ಬಿಕಾಸ್ ಆಫ್ ಗ್ಲಾಮರ್ ಆರ್ ಬಿಕಾಸ್ ಆಫ್ ದ ಪೀಪಲ್? ಜನಕ್ಕೆ ಸಿನಿಮಾ ಅಂದರೆ ಒಂದು ಆಸಕ್ತಿ ಇದೆ ಅನ್ನೋದಕ್ಕೆ ಒಂದೇನಂತಂದರೆ ಸಿನಿಮಾ ರಂಗದಲ್ಲಿ ಇಟ್ ಈಸ್ ಮೋರ್, ನಾನು ಹೇಳ್ದಂಗೆ ಎಷ್ಟು ಗ್ಲಾಮರ್ ಇದೆಯೋ ಅಷ್ಟೇ ಶ್ಯಾಡೋ ಜಾಸ್ತಿ ಇದೆ. ಹೌದೌದು. ಸೊ ಬೇಗ ಗೊತ್ತಾಗ್ಬಿಡಲ್ಲ ಆಚೆ. ಆ್ಯಂಡ್ ಸಿನಿಮಾದಲ್ಲಿ ತುಂಬ ಅವಕಾಶಗಳು, ಸುಮಾರು ಜನ ಕಲಾವಿದರು ಎಲ್ಲ ಇರೋದ್ರಿಂದ ಐ ಥಿಂಕ್ ಅನ್ ಈಸಿ ರೂಟ್ ಥರ ಆಗಿಬಿಡುತ್ತೆ. ಬಟ್ ಬೇರೆ ಕಡೆ ಅಷ್ಟೊಂದು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಈಗ ಒಂದು CA ಕಂಪನಿಲಿ ಏನಾಗುತ್ತೆ, ಇಲ್ಲ ಒಂದು ಡೆಂಟಿಸ್ಟ್ ಏನಾಗುತ್ತೆ, ಕಾರ್ಪೊರೇಟ್ ಇದರಲ್ಲಿ ಅವ್ರವ್ರ HRs ಗೊತ್ತಿರುತ್ತೆ, ಅವ್ರವ್ರ ಮಧ್ಯೆನೇ ಇರುತ್ತೆ. ಅದು ನಮ್ಮದು ಹೇಗಿದ್ರು ನಾವು ಒಳ್ಳೇದು ಮಾಡೋದು. ಇವಾಗ ಸಿಂಪಲ್ ಎಕ್ಸಾಂಪಲ್, ಒಬ್ಬರು ಮನೇಲಿ ಮದುವೆ ಆದ್ರೂ ಗೊತ್ತಾಗ್ಬಿಡುತ್ತೆ, ಏನಾದರೂ ಡಿವೋರ್ಸ್ ಆದ್ರೂ ಗೊತ್ತಾಗ್ಬಿಡುತ್ತೆ. ಸೊ ದೀಸ್ ಥಿಂಗ್ಸ್ ಆಲ್ಸೋ ಆರ್ ನಾಟ್ ಹಿಡನ್. ಸೊ ಇಟ್ಸ್ ಅ ಪಬ್ಲಿಸಿಟಿ ಇರೋವಂಥ ಇಂಡಸ್ಟ್ರಿ, ಅದಕ್ಕೆ ಪಬ್ಲಿಕ್ ಆಗಿಬಿಡುತ್ತೆ. ಬಟ್ ನೀವು ಆ ವಿಷಯದಲ್ಲಿ ನಿಮ್ಮ ವಾಯ್ಸ್ನ ಭಾಳ ಬೋಲ್ಡಾಗಿ ರೈಸ್ ಮಾಡಿದ್ರಿ. ನೀವು ತುಂಬ ಜನ ಇದನ್ನು ಸಫರ್ ಆಗಿರೋ ಹೆಣ್ಮಕ್ಳ ಪರವಾಗಿ ನಿಮ್ಮ ಧ್ವನಿ ಎತ್ತಿದ್ರಿ, ನಿಂತ್ಕೊಂಡ್ರಿ. ನಿಮ್ಮ ಪರ್ಸ್ನಲ್ ಕೆರಿಯರ್ಗೆ ಎಲ್ಲೋ ನಿಮ್ಮನ್ನು ಸಿನಿಮಾಲಿ ಕಾಸ್ಟ್ ಮಾಡಬೇಕು, ನೀತುನ ಈ ಕ್ಯಾರೆಕ್ಟರ್ ಹಾಕೋಬೇಕು ಅಂತಿರೋದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋ ಭಯ ಅಥವಾ ಯೋಚನೆ ನಿಮ್ಗೆ ಬರಲಿಲ್ಲ ಅವಾಗ? ಐ ಡೋಂಟ್ ಕೇರ್. ಇಟ್ಸ್ ಓಕೆ. ಬಿಕಾಸ್ ಎಷ್ಟು ಅಂತ ಎಲ್ಲದಕ್ಕೂ ಹೆದರ್ಕೊಂಡಿರೋದು. ಐ ಆಮ್ ಸೋ ಟಯರ್ಡ್. ಎಲ್ಲಾರ್ದು ನಾವು ಆ ಪೀಪಲ್ ಪ್ಲೀಸಿಂಗ್ ಬುದ್ಧಿ ಹೋಗ್ಬಿಟ್ಟಿದೆ ನನಗಿವಾಗ. ಅಂದರೆ ಓಕೆ, ಎಲ್ಲರ ಜೊತೆ ಡಿಪ್ಲೊಮ್ಯಾಟಿಕ್. ಐ ಆಮ್ ಸೋ ಫೆಡ್ ಅಪ್ ಆಫ್ ದ್ಯಾಟ್. ಸೊ ಹಾಗಂತ ಹೇಳಿದ ಮಾತ್ರಕ್ಕೆ ನಾನು ಯಾರ್ದೋ ಒಂದು ಪಾನ್ ಥರ ನಾನು ಯೂಸ್ ಆಗೋಕ್ಕೆ ನಾನು ರೆಡಿ ಇಲ್ಲ. ಇವಾಗ ನಾವು ಫಾರ್ ಎಕ್ಸಾಂಪಲ್ ಮೊನ್ನೆ ನಾವು ಫೈರಿಂದ ನಾವು ಹೋದ್ವಿ. ಸೊ ನಾವು ಅಲ್ಲಿ ಫಿಲ್ಮ್ ಚೇಂಬರ್ಗೆ ಹೋದಾಗ ಸಾರಾ ಗೋವಿಂದು ಸರ್ ನನ್ನ ಹತ್ರ ತುಂಬ ಜೋರಾಗಿ ಮಾತಾಡಿದ್ರು. ಐ ವಿಲ್ ನಾಟ್ ಟಾಲರೇಟ್ ದಟ್. ಈವನ್ ದೋ ಈಸ್ ಅ ವೆರಿ ರೆಸ್ಪೆಕ್ಟೆಡ್ ಮ್ಯಾನ್. ನನಗೆ ಅವ್ರು ಎಷ್ಟು ಗೌರವ ಇದ್ದರೂ ಕೂಡ
ಅವ್ರು ನನಗೆ ನೀನು ಅಂತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅದಕ್ಕೆ. ಬಿಕಾಸ್ ನೀವು ನನ್ನ ತಂದೆ ಅಲ್ಲ, ನೀವು ನನ್ನ ಅಣ್ಣ ಅಲ್ಲ, ನಥಿಂಗ್. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಸೊ ಹಂಗೆ ಹೇಳ್ತಾ ಇರೋದು ನಾನು. ನನಗೆ ಐ ಆಮ್ ಸೋ ಟಯರ್ಡ್. ಎಲ್ಲರೂ ಹೆದರ್ಕೊಂಡು ಇರಬೇಕು, ಅಥವಾ ನಾನು ಇವ್ರ ಜೊತೆ ಏನಾದರೂ ನಾನು ಅನಾವಶ್ಯಕವಾಗಿ ನಾನು ಕಾಲು ಕೇರ್ಕೊಂಡು ಹೋಗಿಲ್ಲ ಜಗಳಕ್ಕೆ. ಇನ್ನು ಯಾವುದೋ ಒಂದು ವಿಷಯ ತುಂಬ ದೊಡ್ಡದಾಗಿ ಮಾಡೋದು, ಅದು ಮೀಡಿಯಾ ಕಡೆಯಿಂದ ದೊಡ್ಡದಾಗಿ ಆಗಿದ್ರೆ ಐ ಕಾಂಟ್ ಡೂ ಎನಿಥಿಂಗ್ ಅಬೌಟ್ ದ್ಯಾಟ್. ಸೊ ನಾನು ಒಂದು ಸಲ ಸಪೋರ್ಟ್ ಮಾಡಿದ್ದು ಅದು 10 ಕಡೆಯಲ್ಲಿ ಕಾಣಿಸ್ಕೊಂಡ್ರೆ ವಾಟ್ ಕ್ಯಾನ್ ಐ ಡೂ ಅಲ್ವಾ? ಇವಾಗ ಫೈರ್ ಸಂಸ್ಥೆ ಹೇಗಿದೆ, ಹೌ ಇಟ್ಸ್ ವರ್ಕಿಂಗ್? ಇಟ್ಸ್ ನಮ್ಮ ಕವಿತಾ ಮೇಡಮ್ ಅವರು, ಶೀ ಈಸ್ ದ ಪ್ರೆಸಿಡೆಂಟ್ ಆಫ್ ಇಟ್. ಆ್ಯಂಡ್ ಇದರಲ್ಲಿ ಯಾವುದು ಪೊಲಿಟಿಕಲ್ ಆ ಥರ ಎಲ್ಲ ಏನೂ ಇಲ್ಲ. ಇಟ್ಸ್ ನನಗೆ ಫೈರ್ ಅಲ್ಲ. ನಾಳೆ ನೀವು ನನಗೆ ಹೇಳಿದ್ರು ನೋಡಿ ಈ ಥರ ಆಗಿದೆ ಅಂದರೆ ನನಗೆ ಅದು ಇಫ್ ಐ ಫೀಲ್ ದಟ್ ಐ ಕ್ಯಾನ್ ಪಾರ್ಟಿಸಿಪೇಟ್, ನಾನು ಬರ್ತೀನಿ. ಐ ಆಮ್ ಎನ್ ಇಂಡಿವಿಜುವಲ್ ಎಂಟಿಟಿ. ಸೊ ಅವ್ರು ಏನು ಮಾಡ್ತಿದ್ದಾರೆ, ಒಳ್ಳೇದಕ್ಕಾಗಲಿ, ಅವ್ರು ಬರೀ ಇದಕ್ಕೆ ಮಾತ್ರ ಅಲ್ಲ, ಇವಾಗ ರೈಟರ್ಸಿಗೆ ಒಳ್ಳೆ ಸಂಬಳ ಸಿಗಬೇಕು ಅನ್ನೋದಕ್ಕೂ ಫೈರಿಂದ ತುಂಬ ಫೈಟ್ ಮಾಡ್ತಾರೆ ಫಾರ್ ಗುಡ್ ಕಾಸ್. ಇಂಡಸ್ಟ್ರಿ ಬೆಳಿಬೇಕು ಅನ್ನೋ ಕಾರಣಕ್ಕೆ, ಇಂಡಸ್ಟ್ರಿನ ಡೌನ್ ಮಾಡಬೇಕು ಅನ್ನೋ ಕಾರಣಕ್ಕೆ, ಅಥವಾ ಇವಾಗ ನಾಳೆ ಎಲ್ಲರ ಹೆಸರು ತೊಗೊಂಬಂದು ಎಲ್ಲಾರ್ದು ಮಾನ ಮರ್ಯಾದೆ ಹರಾಜು ಹಾಕುವಂಥ ಪ್ರೋಗ್ರಾಮ್ ಅಲ್ಲ ಅದು. ಅಲ್ಟಿಮೇಟ್ಲಿ ಪಾಶ್ ಅನ್ನೋದು, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆ್ಯಕ್ಟ್ ಎಲ್ಲ ಕಡೆನೂ ಇದೆ, ನಮ್ಮ ಇಂಡಸ್ಟ್ರಿಲಿ ಒಂದು ಬಿಟ್ಟು. ಅದು ಬೇಕು ಅಂತ ನಾವು ಕೇಳಿದ್ದು. ಅದಕ್ಕಿಂತ ಅದು ಸೆನ್ಸೇಷನಲೈಸ್ ಆಗಿದ್ದು ನನ್ನ ಕೈಲಿಲ್ಲ ಅದು. ಬಟ್ ಹೆದರ್ಕೊಂಡಿರೋದು ಆಲ್ಸೋ, ಇನ್ನು ಏನಕ್ಕೆ ಹೆದರ್ಕೋಬೇಕು? ಎವ್ರಿಬಡಿ ಈಸ್ ಲೈಕ್ ಮೈ ಬ್ರದರ್ ಸಿಸ್ಟರ್ ಓನ್ಲಿ ಹಿಯರ್, ಅಥವಾ ಫರ್ಗೆಟ್ ಬ್ರದರ್ ಸಿಸ್ಟರ್, ಫರ್ಗೆಟ್ ಆಲ್ ದ್ಯಾಟ್. ನಾನು ಇಲ್ಲೇ ಕೆಲಸ ಮಾಡಿದ್ದು, ನಾನು ಇಲ್ಲಿಯವಳೆ ಅಲ್ವಾ? ಅದರಲ್ಲಿ ಏನಿದೆ? ನಾನೇನಾದರೂ ಯಾರಾದರೂ ಹೆಸರು ಹೇಳಿದ್ನಾ, ಅಥವಾ ಯಾರಿಗಾದ್ರೂ ತೊಂದರೆ ಮಾಡಿದ್ನಾ? ಇಲ್ಲ. ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆ್ಯಕ್ಟ್ ಬರಲಿ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಎಲ್ಲಿಂದನೋ ಒಂದು ವಿರಾಜಪೇಟೆಯಿಂದನೋ ಇಲ್ಲ ಇನ್ಯಾವುದೋ ಒಂದು, ಸಾರಿ ಹೆಸರುಗಳು ಬೇಡ ಬಿಡಿ, ಯಾವುದ್ಯಾವುದೋ ಹಳ್ಳಿಗಳಿಂದ, ಬೆಳಗಾವಿಯಿಂದನೋ, ಬಿಜಾಪುರಿಂದನೋ, ಮಂಗಳೂರಿಂದನೋ ಎಷ್ಟೋ ಜನ ಹುಡುಗಿರು ಬರ್ತಾರೆ ಅವಕಾಶ ಹುಡುಕೊಂಡು. ಅವ್ರಿಗೆ ಎಲ್ಲೂ ಯಾರೂ ಇಲ್ವಾ ನಮಗೆ ಅನ್ಯಾಯ ಆದರೆ ಅನ್ನೋದಕ್ಕೆ ಇಸ್ ದ ಓನ್ಲಿ ರೀಸನ್. ನಾನು ನೋಡಿದ್ದೀನಿ ಕಣ್ಣಾರೆ, ಪಾಪ ಫೋಟೋ ಇಟ್ಕೊಂಡು ಬಂದವ್ರು ತಾಯಿಯಂದ್ರ ಜೊತೆ ಬರ್ತಾರೆ, ಫೋಟೋ ಇಟ್ಕೊಂಡು, ನೀವು ನೋಡಿರ್ತೀರ ರಘು ಸರ್, ಪಾಪ ಕೇಳ್ಕೊಂಡು ಬರ್ತಾರೆ. ಅವ್ರನ್ನ ತಪ್ಪು ಇದು ಮಾಡೋದು ಮಧ್ಯದಲ್ಲಿ ಕೆಲವು ಇರುವಂಥ ಕೋಆರ್ಡಿನೇಟರ್ಸ್ ಆಗಿರ್ಬೋದು, ಕೆಲವು ಮ್ಯಾನೇಜರ್ಸ್ ಆಗಿರ್ಬೋದು, ಅದ ಯಾರಾದರೂ ಅವಕಾಶ ಕೊಡಿಸ್ತೀವಿ. ನಾಟ್ ಆಲ್ ಅಗೇನ್ ಅನ್ಯಾಯ ಆಗದೆ ಇರಲಿ, ಅಟ್ಲೀಸ್ಟ್ ಅವೇರ್ನೆಸ್ ಇರಲಿ ದಟ್ ಈ ಥರ ಒಂದು ಇದ್ದೆ, ನಮಗೆ ರೈಟ್ಸೇ ಇಲ್ಲ ಅಂತ ಅನ್ಕೋಬಾರ್ದು ಅನ್ನೋದು ಅಷ್ಟೇ ನನ್ನ ಧ್ಯೇಯ. ನನಗೆ ಯಾರ ಜೊತೆನೂ ಹೋಗ್ಬಿಟ್ಟು ಜಗಳ ಮಾಡಬೇಕು, ಅಥವಾ ನನಗೆ ಪಬ್ಲಿಸಿಟಿನೂ ನನಗೆ ಯಾರೂ ನನ್ನ ನೆನ್ಪು ಮಾಡಿಲ್ಲ ಅಂದರು ಇಟ್ಸ್ ಫೈನ್. ಬಟ್ ನೀವು ನೋಡ್ದಂಗೆ, ಅಥವಾ ನಿಮಗೆ ಗೊತ್ತಿರೋ ಹಾಗೆ ಅಥೆಂಟಿಕ್ ಆಗಿ, ಕನ್ಫರ್ಮೇಷನ್ ಆಗಿ ಈ ಥರದ್ದೆಲ್ಲ ಹೆಣ್ಮಕ್ಳುಗಳು ನಮ್ಮ ಇಂಡಸ್ಟ್ರಿನ ಸಫರ್ ಮಾಡಿರೋದು ಇದೆಯಾ? ಹಿಂದೆ ಏನಕ್ಕಿತ್ತು ಅಂತಂದರೆ, ಯಾರೂ ಹೆಣ್ಮಕ್ಳಿಗೆ ಹೇಳಿರಲಿಲ್ಲ ಏನಂದರೆ, ನೀನದು ಫಿಲ್ಮಲ್ಲಿ ಮಾಡಿಲ್ಲ ಅಂದರೆ ಪರವಾಗಿಲ್ಲ ಅಂತ ಯಾರೂ ಹೇಳಿಲ್ಲ. ಎಲ್ಲರೂ ಏನು ಹೇಳೋರು, ಸಿನಿಮಾ ಅಂದರೆ ಹಾಗೇನೆ ಅಂತ ಹೇಳೋರು. ಯಾರು ಹೇಳಿದ್ದು ಸಿನಿಮಾ ಅಂದರೆ ಹಾಗೇನೆ ಅಂತ? ನೀವೆಷ್ಟು ಚೆನ್ನಾಗಿ ಫ್ಯಾಮಿಲಿ ಎಲ್ಲ, ಹೌ ನೈಸ್ಲಿ ಯು ಆರ್ ಅ ಫ್ಯಾಮಿಲಿ ಮ್ಯಾನ್. ಅರೆಂಟ್ ವಿ ಆಲ್ ಫ್ಯಾಮಿಲಿ ಪೀಪಲ್? ಎಷ್ಟು ಜನ ಫ್ಯಾಮಿಲಿ ಪೀಪಲ್ ಇದ್ದಾರೆ? ಕರೆಕ್ಟ್. ಸೊ ಎಲ್ಲರನ್ನೂ ಒಂದೇ ತಕಡಿಲಿ ಹಾಕೋದು ಇಸ್ ನಾಟ್ ಕರೆಕ್ಟ್. ಕೆಲವರು ನನ್ನ ದೊಡ್ಡ ಮಗಳದ್ದು ಫ್ರೆಂಡ್ಸ್ ಕೆಲವರು ಬರ್ತಾರೆ, ಫಿಲ್ಮಿಗೆ ಬರಬೇಕು ಅಂಕಲ್ ಅಂತ ಹೇಳ್ತಾರೆ. ನಾನು ಹಾನೆಸ್ಟ್ಲಿ ಹೇಳ್ತೀನಿ, ನಾನು ಎಲ್ಲೂ ಹೇಳಿಲ್ಲ, ಇವತ್ತು ನಿಮ್ಮ ಹತ್ರ ಹೇಳ್ತೀನಿ, ಬೇಡಮ್ಮ ಅಂತ ಹೇಳ್ತೀನಿ. ಕಾರಣ ಇಷ್ಟೇ, ನನ್ನ ಸಿನಿಮಾ ಮಾಡ್ತೀಯಾ ಅಥವಾ ನಾನು ಮಾಡೋ ಸಿನಿಮಾ ಮಾಡ್ತೀಯಾ, ಇಲ್ಲ ನನ್ನ ಫ್ರೆಂಡ್ ಸಿನಿಮಾ ಯಾವುದೋ ಮಾಡ್ತೀಯ? ನೋಡಿ, ನಿಮಗೆ ಆ ಭಯ ಇಲ್ವಾ? ಅಲ್ಲ, ಭಯ ಅಂದರೆ ನಾನು ಹೇಳ್ತೀನಿ, ನಾನು ಏನು ಅಂತ ಹೇಳ್ತೀನಿ, ಅಲ್ಲಿ ಕ್ಲಿಯರ್. ಎಕ್ಸ್ಪ್ಲಾಯ್ಟೇಷನ್ ಅನ್ನೋದಲ್ಲ ನಾನು ಹೇಳೋದು. ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ನೋಡೋರ ದೃಷ್ಟಿನೇ ಸರಿಗಿಲ್ಲ ಅಂತ ನಾನು ಹೇಳೋದು. ಕೆಲವ್ರದ್ದು, ಅಗೇನ್ ಎಲ್ರದ್ದು ಅಲ್ಲ. ಕರೆಕ್ಟ್. ನಾನು ಸಿನಿಮಾ ವ್ಯವಹಾರ ಏನೇ ಮಾಡಿದ್ರು ನಿಂತು ಕೆಲವ್ರನ್ನ ಮಾತ್ರ ಮನೆಗೆ ಕರಿತೀನಿ, ಎಲ್ಲರೂ ಮನೆಗೆ ಕರೆಯಲ್ಲ ನಾನು. ಯಾಕೆಂತಂದ್ರೆ ನನಗೂ ಇಬ್ರು ಹೆಣ್ಮಕ್ಳಿದ್ದಾರೆ. ನೋಡಿ, ಒಬ್ರು ಗಂಡಸಾಗಿನೇ ಅವ್ರು ಹಂಗೆ ಹೇಳ್ತಾ ಇದ್ದಾರೆ. ಇಟ್ಸ್ ರಿಯಾಲಿಟಿ. ಅಂದರೆ ನನ್ನ ಮುಂದೆ ಯಾವುದೋ ಹಿಂಗೆ ಆಯಿತು ಅದಾಯಿತು ನನಗೆ ಗೊತ್ತಿಲ್ಲ, ಯಾವುದು ನಾನಂತೂ ಕೇಳಿಲ್ಲ ನೋಡಿಲ್ಲ. ಸೊ ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತೀನಿ. ನೋಡಿದ್ರು ಇಟ್ಸ್ ನಾಟ್ ಅವರ್ ಬಿಸ್ನೆಸ್. ಆಮೇಲೆ ಅದನ್ನು ಇಲ್ಲಿ ನಾವು ಮೀಡಿಯಲ್ಲಿ ತಂದು ಮಾತಾಡೋಂಥ ಪಾಯಿಂಟ್ ಅಲ್ಲ. ಯಾಕೆಂದರೆ ನಮ್ಮ ಇಂಡಸ್ಟ್ರಿ ಇದ್ದದು. ನಾವೇ ನೀವೊಬ್ಬರು ಆರ್ಟಿಸ್ಟ್ ಆಗಿ, ನಾನೊಬ್ಬ ಚಿಕ್ಕ ಕಲಾವಿದ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಹಂಗಂತ ಹಿಂಗಂತೆ ಅದು ಚರ್ಚೆಗೆ ತರೋದೇ ಅಸಹ್ಯ ಅಂತ ಹೇಳೋದು. ಅದೇನಿದೆ ನಾವು 4 ಗೋಡೆಗೆ ಮಧ್ಯದಲ್ಲಿ ಸಾಲ್ವ್ ಮಾಡ್ಕೋಬೇಕು, ಅದನ್ನೇನು ಕ್ಲಿಯರ್ ಮಾಡಬೇಕು ಮಾಡೋಕೆ. ನಾನು ಹೇಳೋದು ಎಲ್ಲ ನನ್ನ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ಎಲ್ಲ ಕ್ಷೇತ್ರದಲ್ಲೂ ಇವಿರುತ್ತದೆ, ಆದರೆ ನಮ್ಮದು ಪ್ರಚಾರ ಇರೋದ್ರಿಂದ ಭಾಳ ಬೇಗ ಅದು ಮಾತ್ರ ಒಂದಲ್ಲ ಸರ್, ಅದು ಪಾಯಿಂಟ್ 1. ಬಟ್ ಪಾಯಿಂಟ್ 2 ಇಸ್, ಇವಾಗ ಕಾರ್ಪೊರೇಟಲ್ಲಿ ಆ್ಯಂಟಿ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆ್ಯಕ್ಟ್ ಇದೆಯಾ? ದರ್ ಇಸ್ ಅವ್ರು ಏನು ಮಾಡ್ತಾರೋ ಬಿಡ್ತಾರೋ. ಇವಾಗ ಅರ್ಬನ್ ಕಂಪನಿ ಅಂತ ನಾವು ಕರೆಸ್ತೀವಿ ಮನೆ ಕ್ಲೀನ್ ಮಾಡೋಕ್ಕೆ, ಅಥವಾ ಸ್ಪಾಗೆ, ಅದಕ್ಕೆ ಇದಕ್ಕೆ. ದೇ ಆಲ್ಸೋ ಹ್ಯಾವ್, ಎವ್ರಿಬಡಿ ಹ್ಯಾಸ್, ಎಲ್ಲ ಸಂಸ್ಥೆಗಳಲ್ಲೂ ಇದೆ. ಸೊ ನಿಮ್ಮ ಇಂಡಸ್ಟ್ರಿಯಾಗಿ ರೆಕಗ್ನೈಸ್ ಆಗಿಲ್ಲ, ಸೊ ಅದಕ್ಕೋಸ್ಕರ ನಾವು ಇಡೋಕ್ಕಾಗಲ್ಲ ಅನ್ನೋದು ಇಟ್ ಡಸಂಟ್. ಲಾಜಿಕ್, ಲಾ ಎಲ್ಲ ಬಿಟ್ಟ ಮೇಲೂ
ವೆನ್ ಯು ಲುಕ್ ಎಟ್ ಇಟ್ ರಕ್ಷಣೆ ಎಲ್ಲ ಹೆಣ್ಮಕ್ಳಿಗೂ ಕೊಡಲೇಬೇಕು. 100% ಬೇಕು. ಯಾ, ದಟ್ ಇಸ್ ವಾಟ್ ಐ ಫೀಲ್. ಆ್ಯಂಡ್ ಆಲ್ಸೋ ಐ ಥಿಂಕ್ ಸಮ್ಟೈಮ್ಸ್ ಹೆಣ್ಮಕ್ಳು ಕೂಡ ಕೆಲವು ಕಡೆ ಅಡ್ವಾಂಟೇಜ್ ತಗೋತಾರೆ. ಸೊ ಈ ಥರದ್ದು ಒಂದು ಯಾವುದೋ ಒಂದು ಟೀಮ್ ಇದ್ದರೆ, ICC ಥರ ಒಂದು ಇದ್ದರೆ ಇವಾಗ ಅಟ್ಲೀಸ್ಟ್ ಎರಡೂ ಕಡೆಯಲ್ಲಿ ಇಟ್ ವಿಲ್ ಬಿ ಮೋರ್ ಪೀಸ್ಫುಲ್ ಆ್ಯಂಡ್ ಮೋರ್ ಕ್ಲೀನರ್ ಅಂತ. ಅಗ್ರೀಡ್, ಕಂಪ್ಲೀಟ್ಲಿ ಅಗ್ರೀಡ್, ವೆರಿ ವೆಲ್ ಸೆಡ್. ಎಸ್ ಸ್ನೇಹಿತರು, ತುಂಬ ಜನಕ್ಕೆ ಅಂದರೆ ಯು ಆರ್ ಸಚ್ ಎ ಬೋಲ್ಡ್ ಗರ್ಲ್, ನೀವು ಮಾತಾಡಬೇಕಾದ್ರೆ ಏನು ಯೋಚನೆ ಮಾಡ್ತಾ ಇಲ್ಲ, ಪಟ 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 ಅಂತ ನಾನು ಕೇಳ್ತಾ ಇರೋಂಗೆ ಒಂದು ನಾಟ್ ಈವನ್ ಎ ಸೆಕೆಂಡ್ ಯು ಆರ್ ಟೇಕಿಂಗ್ ಎ ಪಾಸ್, ಯು ಆರ್ ಆನ್ಸರಿಂಗ್. ತುಂಬ ಜನಕ್ಕೆ ಅಂದರೆ ಕೆಲವು ಕಡೆ ನೀವು ಈ ವಿಚಾರವಾಗಿ ಮಾತಾಡಿದ್ದೀರ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಅದು ಕೆಲವು ಹಿಂದೆ ಮಾತಾಡಿದ್ದೀರಾ, ಬೇರೆ ಮಾಧ್ಯಮದಲ್ಲಿ ಮಾತಾಡಿದ್ದೀರಾ. ಬಟ್ ನನಗೆ ಕೆಲವು ಡೌಟ್ ಇದೆ. ನಾನು ನೋಡಿದ ನೀತು ಅಥವಾ ನಾನು ಯಾವಾಗ ನೀತುನ ನೋಡಿದ್ದೀನಿ, ನೀತು ಒಳ್ಳೆ ಹೈಟ್ ಇದ್ದರು, ಪರ್ಸ್ನಾಲಿಟಿ ಇದ್ದರು, ವೆಯ್ಟ್ ಗೇನ್ ಆಗಿರಲಿಲ್ಲ. ನಾನು ವೆಯ್ಟ್ ಗೇನ್ ಆಗಿ ತಪ್ಪು ಅಂತ ಹೇಳ್ತಿಲ್ಲ, ಹೇಗೆ ವೆಯ್ಟ್ ಗೇನ್ ಆಯಿತು? ಇವಾಗ ನಾನು ದಪ್ಪ ಇದ್ದೀನಿ, ಐ ಆಮ್ ನಾಟ್ ಅಶೇಮ್, ನಾನು ದಪ್ಪ ಇದ್ದೀನಿ ಅಂತ ನನಗೆ ಏನೋ ಹೊಟ್ಟೆ ಕಾಣುತ್ತೆ. ನಾನು ಇರೋದು ದೇವ್ರು ಕೊಟ್ಟಿರೋ ದೇಹ ಗುರು ಇದು. ಇದಕ್ಕೆ ಕರಗಿಸೋದಕ್ಕೆ ಅಥವಾ ಫಿಟ್ ಆಗೋದಕ್ಕೆ ನನ್ನ ಕಡೆಯಿಂದ ಏನು ಪ್ರಯತ್ನ ಪಡಬೇಕೋ ಪಡ್ತೀನಿ. ಅದಕ್ಕೂ ಮೀರಿ ಅದು ಆಗಿಲ್ಲ ಅಂದರೆ ನಾನೇನು ಮಾಡೋಲ್ಲ. ಬಟ್ ನೀವು 10-15 ವರ್ಷ ಆದ್ರೂ ಅದು ಹೆಂಗೆ ಹಿಂಗೆ ಇದ್ದೀರಾ? ಒಂದು ರಿಂಕಲ್ ಬಂದಿಲ್ಲ ನಿಮ್ಮ ಮುಖದಲ್ಲಿ. ಅಯ್ಯೋ ಸುಮ್ಮನೆ, ಅದೇನು ನಿಮಗೂ ಬಂದಿಲ್ಲ, ತುಪ್ಪ ತಿಂತೀರೋ? ನಿಮಗೂ ಬಂದಿಲ್ಲ. ನಾವು ನಿಮ್ಮ ಥರನೇ ಏನು, ನನಗೆ ಯಾವುದು ಹ್ಯಾಬಿಟ್ಸ್ ಇಲ್ಲ, ಫ್ಯಾಗಿಂಗ್ ಆಗಲಿ ಬೂಸಿಂಗ್ ಆಗಲಿ ಅಷ್ಟೇ, ಅದೇನಿಲ್ಲ. ಅಂದರೆ ನಾನು ಹೇಳೋದು ಈ ವೆಯ್ಟ್ ಗೇನ್ ಅನ್ನೋದು ಸ್ಟ್ರೆಸ್ಗಾಗತ್ತಾ? ಸೊ ಹೌ ನೀತು ವಿಚಾರದಲ್ಲಿ ವೆಯ್ಟ್ ಗೇನ್ ಆಗಿದ್ದು ಹೇಗೆ? ನಾನು ಸಿಕ್ಕಾಬಡೆ ಡಯಟ್ ಮಾಡಿದ್ದೀನಿ. ಒಂದು ಟೈಮಲ್ಲಂತೂ ನಾನು ಲಿಟ್ರಲಿ 3 ಖರ್ಜೂರ 1 ಆ್ಯಪಲ್ ತಿನ್ಕೊಂಡು ಆ ಥರ ಎಲ್ಲ ಡಯಟ್ ಮಾಡಿದ್ದೀನಿ. ನಾವೆಲ್ಲ ಡೈ ಟು ಈಟ್ ನಾವೆಲ್ಲನು. ಸೊ ನನ್ನ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಅದೆಲ್ಲ ಆಗಿದೆ ಆ್ಯಕ್ಚುಲಿ. ಸೊ ಅದು ಒಂದು ಕಡೆ ಆದಾಗ, ಇನ್ನೊಂದು ಕಡೆ ನಾನು ಎಲ್ಲ ಕಡೆ ಹೇಳಿದ್ದೀನಿ ನಾನೊಂದು ಸರ್ಜರಿ ಮಾಡಿಸಿದ್ದೆ ಅಂತ. ಏನು ಸರ್ಜರಿ ನೀತು? ಕಾಸ್ಮೆಟಿಕ್ ಲೈಪೋಸಕ್ಷನ್ ಸರ್ಜರಿ. ನಾನು ಸರಿನೇ ಇದ್ದೆ, ನಾನು ಚೆನ್ನಾಗೇ ಇದ್ದೆ. ಆದರೆ ಎಲ್ಲರೂ ಲೈಕ್ ಏನೋ ಸ್ವಲ್ಪ ಹಿಂಗೆ ಸ್ವಲ್ಪ ಹಾಗೆ. ಅದಕ್ಕೆ ನಾನು ಹೇಳಿದ್ದು ಐ ಆಮ್ ಸೋ ಟಯರ್ಡ್ ಬೇರೆಯವ್ರ ಮಾತು ಕೇಳಿ ಕೇಳಿ ಕೇಳಿ. ಇವಾಗ ನಾನು ಬರೀ ನನಗೆ ಅನಿಸಿದ್ರೆ ಮಾತ್ರ ನಾನು ಮಾಡೋದು. ಸೊ ನಾನು ಇವಾಗ ಇದ್ಯಾಕೆ ಮಾಡ್ತೀಯ ಅಂತ ಯಾರಾದರೂ ಕೇಳಿದ್ರೆ, ಅಂದರೆ ಬೇರೆ ಸಿಚುವೇಶನ್ಸಲ್ಲಿ ನನಗೆ ಉತ್ತರ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ ನನಗೆ ಅನಿಸಿದ್ರೆ ಮಾಡ್ತೀನಿ ನಾನು. ಸೊ ನನಗೆ ಈ ಒಂದು ವಿಷಯ ಹೇಳಿದಾಗ ಅದರಲ್ಲಿ ನಿಜವಾಗ್ಲೂ ಸತ್ಯತೆ ಇದೆಯೋ ಇಲ್ವೋ ಅಂತ ನನಗೆ ಅನಿಸಿದ್ರೆ ಐ ವಿಲ್ ಡೂ ಇಟ್. ಸೊ ಐ ಕಾಂಟ್ ಸೇ ನಾನು ಹಿಂಗೆ ಅಂತ ನಾನು ಹೇಳಕ್ಕೆ ಬರಲ್ಲ. ಆ ಟೈಮಿಗೆ ಹೌ ಐ ಆಮ್ ಫೀಲಿಂಗ್, ಈ ಒಂದು ವಿಷಯ ಇದೆ, ಓಕೆ ಇದೇನು ಸಿನಿಮಾ ಇದೆ, ಮಾಡಬೇಕಾ ಬೇಡವಾ ಅಂದಾಗ ಆ ಟೈಮಲ್ಲಿ ನನಗೆ ಲೈನ್ ಆದರೆ ಐ ವಿಲ್ ಡೂ ಇಟ್. ಐ ಆಮ್ ಲೈಕ್ ದ್ಯಾಟ್. ಸೊ ನೌ ಐ ಫೀಲ್ ನಾನು ಯಾರ್ದೋ ಮಾತು ಕೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಲೈಪೋಸಕ್ಷನ್ ಮಾಡಿಸಿದ್ನಲ್ಲ ಅಂತ. ನಾಟ್ ರಿಕ್ವೈರ್ಡ್. ಇಟ್ ವಾಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ನೀವು ಯಾರು ಸಜೆಸ್ಟ್ ಮಾಡಿಲ್ವಾ ನೀತು? ಮಾಡಿ ಅಂತಾನೆ ಹೇಳಿದ್ದು ಎಲ್ಲರೂ. ಅಯ್ಯಯ್ಯೋ, ಯಾರು ನನಗೆ ಮಾಡಬೇಡ ಅಂತ ಹೇಳಿಲ್ಲ. ಸಿ ಒನ್ ಸ್ಮಾಲ್ ಇದಕ್ಕೆ ಒಂದು ಅಡಿಷನ್ನು, ಬುಲೆಟ್ ಪ್ರಕಾಶ್ ನಮ್ಮ ಆ್ಯಕ್ಟ್ರು, ನಾನು ಬಾಲಾಜಿ ನಮ್ಮ ರವಿ ಸರ್ ತಮ್ಮ ಬಾಲಾಜಿಯವರು ಇನ್ಫ್ಯಾಕ್ಟ್ ಹೇಳಿದ್ರು ಅದನ್ನು. ನಾನು ಸಪ್ರೇಟಾಗಿ ಹೇಳಿದ್ದೆ, ಹಿಂಗೆ ನಾನು 6 ಪ್ಯಾಕ್ ಮಾಡ್ತೀನಿ, ಈ ಥರ ಸರ್ಜರಿ ಮಾಡಿಸ್ತೀನಿ, ಬಾಯ್ ಕಂಟ್ರೋಲ್ ಇಲ್ಲ ನಿನಗೆ. ಬುಲೆಟ್ಗೆ ಪಾಪ ಫುಡಿ, ಹಿ ಯೂಸ್ ಟು ಆಲ್ವೇಸ್ ಹ್ಯಾವ್ ಅದು ಒಳ್ಳೆ ಅಣ್ಣ ಬಿರಿಯಾನಿ ಅಣ್ಣ ಈ ಥರದ್ದು. ಸೊ ನೋಡಿಕೊಂಡು ಮಾಡಿಸ್ಕೋ. ಬಿಗ್ ಬಾಸ್ ಅಲ್ಲಿ ಇದ್ರು. ಹಾಂ, ಬಿಗ್ ಬಾಸ್ ಗೆಸ್ಟ್ ಆಗಿ ಅವರು ಅದು ಮಾಡಿದ್ಮೇಲೆ ದೇರ್ ಶುಡ್ ಬಿ ಸಮ್ ಡಿಸಿಪ್ಲಿನ್. ಅವರ ಗೊತ್ತಿಲ್ಲ ಅದನ್ನು ಅವ್ರು ಫಾಲೋ ಮಾಡಿದ್ರು ಮಾಡಲ್ಲ, ಅವ್ರು ಇಲ್ಲದೆ ಇರ್ಬೇಕಾದ್ರೆ ನಾವು ನಮ್ಮ ಅಸಂಪ್ಷನ್ಸಲ್ಲಿ ಏನೇನೋ ಮಾತಾಡಬಾರ್ದು. ಬಟ್ ಅದಾದಮೇಲಿಂದ ಅವ್ರು ತುಂಬ ಅವ್ರ ಹೆಲ್ತು ಡಿಟೋರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಐ ಡೋಂಟ್ ನೋ ದ ರೀಸನ್, ಸೈಂಟಿಫಿಕ್ ರೀಸನ್ಸ್ ಡೆಫಿನೆಟ್ಲಿ ಐ ಡೋಂಟ್ ನೋ. ಬಟ್ ನೀತು ವಿಚಾರದಲ್ಲಿ ಅವರು ಪರ್ಫೆಕ್ಟ್ ಆಗಿದ್ರು ಅವರು. ಐ ಡೋಂಟ್ ನೋ ವೈ ದಟ್ ಡಿಸಿಷನ್ ಇಟ್ ಮೇಡ್ ಅನ್ನೋ ನನಗೆ ಅರ್ಥ ಆಗಿಲ್ಲ. ವೆರಿ ಬ್ಯಾಡ್, ವೆರಿ ಸ್ಯಾಡ್ ಡಿಸಿಷನ್. ನಾನು ಮಾಡಬಾರ್ದಾಗಿತ್ತು. ಇವಾಗ ಆ ಥರ ಇವಾಗ ಅಂದರೆ ಸಾರಿ, ನಾನು ನಿಮ್ಮನ್ನ ಎಕ್ಸಾಂಪಲ್ ಆಗಿ ಹೇಳ್ತಾ ಇಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ನಾನು ಕೇಳ್ತಾ ಇರೋದು. ಐ ಆಮ್ ಸ್ವೇರ್ ಆನ್ ಗಾಡ್, ನನ್ನ ಎಕ್ಸಾಂಪಲ್ ಆಗಿ. ಐ ಡೋಂಟ್ ಮೈಂಡ್, ಇಟ್ಸ್ ಓಕೆ. ಅಲ್ಲ, ಇಟ್ಸ್ ನಾಟ್, ಐ ಡೋಂಟ್ ವಾಂಟ್ ಟು ಮೇಕ್ ಯು ಲೈಕ್ ದಟ್. ಆಚೆಗಡೆಯಿಂದ ಒಂದು ಸ್ಟೆಪ್ ತಗೊಳ್ಳೋಕೆ ಮುಂಚೆ ಒಳಗಡೆ ನಾನು ಏನು ಸ್ಟೆಪ್ ತಗೋಬೇಕು ಅಂತ ಫಸ್ಟ್ ಯೋಚನೆ ಮಾಡಬೇಕು ಇಸ್ ವಾಟ್ ಐ ಫೀಲ್. ನಾನು ಆ ಸರ್ಜರಿ ಟೇಬಲ್ಗೆ ನಾನು ನನ್ನನ್ನು ಪ್ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನ ಅಥವಾ ಅಯ್ಯೋ ನನ್ನ ಬಾಡಿನೇ ಇಷ್ಟ ಇಲ್ಲಪ್ಪ ಅಂತ ಹಂಗೆ ಹೋಗ್ತಾ ಇದ್ದೀನ ಅಂತ. ಬಿಕಾಸ್ ಇಫ್ ಯು ಹೇಟ್ ಯುವರ್ ಸೆಲ್ಫ್, ದ ರಿಸಲ್ಟ್ ವಿಲ್ ಬಿ ದ್ಯಾಟ್ ಯು ವಿಲ್ ಹೇಟ್ ಯುವರ್ ಸೆಲ್ಫ್ ಮೋರ್ ಅಷ್ಟೇ.